ಇವತ್ತಿನ ಚರ್ಚೆ ವಿಷಯ ಏನಂತಂದರೆ ಸಮುದಾಯ ಮತ್ತು ಸಂಘಟನೆ ಅಂತೇಳಿ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್. ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಂತ ಬಂದಾಗ ಅದು ಇವತ್ತು ನಾವು ಪ್ರಾರಂಭ ಮಾಡ್ತಕ್ಕಂಥ ಅನಿವಾರ್ಯತೆ ಅಂತ ಅಂತೂ ಖಂಡಿತ ಇಲ್ಲ. ಯಾಕಂದರೆ 1906ನೇ ಇಸ್ವಿನಲ್ಲೇ ಒಕ್ಕಲಿಗರ ಸಂಘ ಸ್ಥಾಪನೆ ಆದಂಥ ದಿನದಿಂದಲೇ ನಮ್ಮ ಜನಾಂಗದ ಒಂದು ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅವತ್ತೇ ಸ್ಟಾರ್ಟ್ ಆಯಿತು. ನಮ್ಮಲ್ಲಿದ್ದಂಥ ಮಹನೀಯರು ಈ ಸಮಾಜ ಹೇಗಿರಬೇಕು, ಆರ್ಥಿಕವಾಗಿ ಹೇಗೆ ಮುಂದುವರಿಬೇಕು, ಸಾಮಾಜಿಕವಾಗಿ ಹೇಗೆ ಮುಂದುವರಿಬೇಕು ಹಾಗೂ ಶೈಕ್ಷಣಿಕವಾಗಿ ಹೇಗೆ ಮುಂದುವರಿಬೇಕು ಅಂಥೇಳಿ ಅವತ್ತೇ ಒಂದು ಸಂಕಲ್ಪವನ್ನು ತೊಟ್ಟು ಈ ಸಮಾಜಕ್ಕೆ ಒಂದು ಮಾರ್ಗವನ್ನು ಕೊಟ್ಟರು. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲ ಇಂಡಿವಿಜುವಲ್ ಆಗಿ ಬೆಳೆದಿದ್ದೀವಿ, ಆದರೆ ಸಾಮೂಹಿಕವಾಗಿ ಬೆಳೆಯೋಕ್ಕೆ ನಾವು ಏನು ಮಾಡಬೇಕು, ಯಾವುದು ಈಗ ನಮ್ಮ ಫಸ್ಟ್ ಸರ್ಕಲ್ ಅಂತ ಒಂದು ದೊಡ್ಡ ಕಲ್ಪನೆ ಇಟ್ಕೊಂಡು ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿ ಈ ಸಮುದಾಯವನ್ನು ಕಟ್ತಕ್ಕಂಥ ಕೆಲಸ ಈ ಉದ್ದಿಮೆದಾರನ ಒಂದು ಕಡೆ ಸೇರಿಸಿ ನಮ್ಮ ಸಮುದಾಯವನ್ನು ವ್ಯಾವಹಾರಿಕವಾಗಿ ಎಷ್ಟು ಸದೃಢಗೊಳಿಸಬೇಕು ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ಇದನ್ನು ನಾವು ವೇದಿಕೆ ಮುಖಾಂತರ ಮಾತಾಡಿ ಅದನ್ನು ಚರ್ಚೆ ಮಾಡೋದಕ್ಕಿಂತ ಬದಲಾಗಿ ಎಲ್ಲೆಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಎಲ್ಲೆಲ್ಲಿ ನಾವು ಸೇರ್ತೀವೋ ಅಲ್ಲಲ್ಲಿ ಈ ವಿಚಾರವಾಗಿ ಮಾತಾಡಿ ಈ ಸಂಘವನ್ನು, ಈ ಫಸ್ಟ್ ಸರ್ಕಲ್ನ ಈ ಕಾನ್ಸೆಪ್ಟನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತಿದೆ. ಏನು ಇವತ್ತು ಫಸ್ಟ್ ಸರ್ಕಲ್ನಲ್ಲಿ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಅದು ದೊಡ್ಡದಾಗೋದಕ್ಕೆ ಮುಂಚೆ ಅದು ಪರಿಹಾರ ಆಗಿ ಈ ಫಸ್ಟ್ ಸರ್ಕಲ್ ಅಂತಕ್ಕಂಥ ಒಂದು ಈ ಸಂಸ್ಥೆ ವಿಶ್ವ ಮಟ್ಟದಲ್ಲಿ ಬೆಳೀಲಿ. ಇದಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತು ನಮ್ಮ ಬೆಂಬಲವನ್ನು ಈ ಫಸ್ಟ್ ಸರ್ಕಲ್ಗೆ ನಾವು ಸದಾಕಾಲ ಕೊಡ್ತೀವಿ ಅಂತ ಹೇಳ್ತಾ, ತಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ಸಹಕಾರ ಈ ಸಂಸ್ಥೆಗೆ ಇರಲಿ ಅಂಥೇಳಿ ಬಂದಿರತಕ್ಕಂಥ ತಮಗೆಲ್ಲ ವಂದಿಸಿ, ಮುಂದೆ ಏನಾದರೂ ನಮಗೆ ಅವಕಾಶಗಳು ಕೊಟ್ಟರೆ ನಾವು ಸಂಪೂರ್ಣವಾಗಿ ಈ ಫಸ್ಟ್ ಸರ್ಕಲ್ನ ಅಭ್ಯುದಯಕ್ಕೆ ಮತ್ತು ಅದರ ಬೆಳವಣಿಗೆಗೆ ನಾವು ಜೊತೆಯಾಗಿ ನಿಂತ್ಕೊತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಒಂದು ಲಿಂಗ ತಾರತಮ್ಯ ಅಂತ ನಮ್ಮ ಸೌಮ್ಯ ರಾಮನಗರ್ ಅವರು ಹೇಳಿದ್ರು. ಬಹುಶಃ ಈ ವೇದಿಕೆ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ, ಕೇವಲ 4 ಜನ 5 ಜನ ನಾವು ಗಂಡಸರಿದ್ದೀವಿ, ಇನ್ನು ಮಿಕ್ಕಿನಾದವರೆಲ್ಲ ಹೆಂಗಸ್ರೆ. ಅಂದರೆ ಒಕ್ಕಲಿಗ ಪುರುಷರು ಮಹಿಳೆಯರಿಗೆ ಎಷ್ಟು ಆದ್ಯತೆ ಕೊಡ್ತಾರೆ ಅಂತೇಳಿ ಈ ವೇದಿಕೆಯೇ ನಿಮಗೆ ದೃಢಪಡಿಸಿದೆ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.